ಟೀಕೆಗೆ ಮಹದೇವಪ್ಪ ಅವರು ತಿರುಗೇಟ್ ಕೊಟ್ಟಿದ್ದಾರೆ. ಅದು ಅವರ ವೈಯಕ್ತಿಕ ಅಭಿಪ್ರಾಯ, ರಾಜೀನಾಮೆ ವಿಚಾರ ಪಕ್ಷದ ಅಭಿಪ್ರಾಯ ಅಲ್ಲ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂತಹ ಪ್ರಶ್ನೆನೇ ಇಲ್ಲ. ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಅವರ ಬೆನ್ನಿಗಿದೆ. ಅಷ್ಟಕ್ಕೂ ಸಿದ್ದರಾಮಯ್ಯ ಅವರು ಮಾಡಿದಂತಹ ತಪ್ಪಾದ್ರೂ ಏನು ಅನ್ನೋದು ಎಚ್ ಸಿ ಮಹದೇವಪ್ಪ ಅವರ ಪ್ರಶ್ನೆ. ಬಿಜೆಪಿಯವರು ಮೊದಲು ಅವರ ಮನೆಯನ್ನ ಸರಿಪಡಿಸಿಕೊಳ್ಳಿ. ಈಶ್ವರಪ್ಪ ಮನೆಯಲ್ಲಿ ಪರ್ಯಾಯ ಸಭೆ ನಡೀತಾ ಇದೆ ಅಂತ ಮಹದೇವಪ್ಪ ಅವರು ಕುಟುಕಿದ್ದಾರೆ. ಮಂತ್ರಿಗಳ ನೈತಿಕತೆಯನ್ನು ಪ್ರಶ್ನೆ ಮಾಡೋದಕ್ಕೆ ನೈತಿಕತೆ ಇಲ್ಲದೆ ಇರೋರಿಗೆ ಯಾವುದೇ ನೈತಿಕತೆ ಇಲ್ಲ. ಯಾಕಂದರೆ ಯಾರ್ಯಾರು ಕೇಳ್ತಿದ್ದಾರೆ ಅವ್ರ ಇನ್ನರ್ ಕಾನ್ಷಿಯಸ್ನ ಕೇಳ್ಕೋಬೇಕು. ಭಾಳಷ್ಟು ಜನಕ್ಕೆ ಮೇಲೆ ಲೋಕಾಯುಕ್ತ ಎನ್ಕ್ವೈರಿ ಆಗಿದ್ದಾವೆ, ಬೇಲ್ ಮೇಲಿದ್ದಾರೆ, ಕೇಸ್ಗಳಿದ್ದಾವೆ. ಮತ್ತು ಮಾತಾಡೋರೆಲ್ಲ ರಾಜಕೀಯದಿಂದ ಇಲ್ಲಿ ತನಕ ಬಂದರಿಂದ ಹೇಗಿದ್ದಾರೆ, ಹೇಗೆ ಎಕ್ಸ್ಪೆಂಡ್ ಆಗಿದ್ದಾರೆ ಅಂದರೆ ಒಂದು ಸ್ವಲ್ಪ ಕಾನ್ಷಿಯಸ್ ತಿಳ್ಕೋಬೇಕು. ಹೀಗಾಗಿ ಒಂದು ಹೋರಾಟದ ಹಿನ್ನೆಲೆ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಸದಾ ಬಡವರ ಪರವಾಗಿ, ಸಾಮಾಜಿಕ ನ್ಯಾಯದ ಪರವಾಗಿ, ಅಭಿವೃದ್ಧಿ ಪರವಾಗಿ, ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡುವಂಥ ಒಬ್ಬ ಶ್ರೇಷ್ಠ ನಾಯಕ ಸಿದ್ದರಾಮಯ್ಯನವರು. ಅಂಥ ಒಬ್ಬ ನಾಯಕರನ್ನು ರಾಜೀನಾಮೆ ಕೇಳುವಂಥ ನೈತಿಕತೆ ಅವ್ರಿಗಿದ್ದರೆ ಫಸ್ಟ್ ಯಾರ್ಯಾರು ಅವ್ರಿಗೆ FIRಗಳಾಗಿದ್ದಾವೆ, ಬೇಲ್ ಮೇಲಿದ್ದಾರೆ, ಅವರು ರಾಜೀನಾಮೆ ಕೊಡಲಿ. BJPಯವರು ಅವ್ರ ಮನೆಯನ್ನು ಸರಿ ಮಾಡ್ಕೊಳ್ಳಿ. ಯಡಿಯೂರಪ್ಪನವರು ಅಥವಾ ಈಶ್ವರಪ್ಪನವ್ರ ಮನೆಗೆ ರಮೇಶ್ ಜಾರಕಿಹೊಳಿ ಅವರು, ಯತ್ನಾಳ್ ಅವರು ಹೋಗಿ ಪರ್ಯಾಯವಾಗಿ ಮಾತಾಡ್ತಾ ಇದ್ದಾರೆ. ಅವ್ರ ಮನೆಯನ್ನು ಸರಿ ಮಾಡ್ಕೊಳ್ಳಿ. ಇಷ್ಟಕ್ಕೂ ಸಿದ್ದರಾಮಯ್ಯನವರು ತಪ್ಪು ಮಾಡಿರೋದು